ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಪುಡಿ ಹೇಗೆ ಮಾಡೋದು, ಹಾಗೆ ಇದನ್ನು ಹೇಗೆ ಬಳಸೋದು, ಇದರಿಂದ ಉಪಯೋಗ ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಎಲೆಗಳನ್ನೆಲ್ಲ ಫಸ್ಟು ಬಿಡಿಸ್ಕೊಳ್ಬೇಕು. ಇದನ್ನೆಲ್ಲ ಬಿಡಿಸಿ ನೀರಲ್ಲಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಉಪ್ಪು ಹಾಕಿ ನೆನೆಸಿ ಇಟ್ಕೋಬೇಕು. ಇದರಲ್ಲಿರೋವಂತಹ ಕೊಳೆನೆಲ್ಲ ತೆಗಿಬೇಕಾಗತ್ತೆ. ಈಗ ನೀರಿಗೆ ಉಪ್ಪು ಹಾಕಿ ಎಲೆಗಳನ್ನೆಲ್ಲ ಬಿಡಿಸಿ ಇದನ್ನು ಒಂದು 10 ನಿಮಿಷ ನೆನೆಸಿ ಇದನ್ನು ಬಸ್ದುಬಿಟ್ಟು ನಂತರ ಇದನ್ನು ಬಳಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ 4000 ವರ್ಷಗಳ ಹಿಂದೆಯೇ ಈಜಿಪ್ಟನ್ನರು ಇದನ್ನು ಔಷಧೀಯ ಗುಣಗಳ ಇರೋದರಿಂದ ಅದನ್ನು ಔಷಧೀಯ ಉಪಯೋಗಕ್ಕೆ ಬಳಸ್ಕೊಳ್ತಾ ಇದ್ರು. ಇನ್ನು ಈ ನುಗ್ಗೆ ಸೊಪ್ಪು ಮೊರಿಂಗಾ ಪಂಗಡಕ್ಕೆ ಸೇರಿದ ಮೊರಿಂಗಾಸಿ ಕುಟುಂಬದ ಜಾತಿಯ ಮರ ಅಂತ ಹೇಳಿ ಕೂಡ ಕರೀತಾರೆ. ಹಾಗೂ ಇದರಲ್ಲಿ ಇರುವಂತಹ ವಿಶೇಷ ರೀತಿಯ ಔಷಧಿ ಗುಣಗಳಿಂದ ನುಗ್ಗೆ ಸೊಪ್ಪನ್ನು ಮಾಂತ್ರಿಕ ಸೊಪ್ಪು ಅಂತ ಕೂಡ ಕರೀತಾರೆ. ಇನ್ನು ನುಗ್ಗೆ ಮರದ ಮೂಲ ಏಷ್ಯಾ ಖಂಡವೇ ಆದರೂ ಕೂಡ ಅದರ ಮೂಲ ಸ್ಥಾನ ಭಾರತದ ಆಗ್ರಾ ಮತ್ತು ತಮಿಳುನಾಡು ಅಂತ ಹೇಳಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಧಿಕ ತೂಕ ಇಳಿಸ್ಕೊಳೋದು ಕೂಡ ತುಂಬ ಸಹಕಾರಿಯಾಗಿದೆ. ಇದು ನುಗ್ಗೆ ಸೊಪ್ಪು ಮಧುಮೇಹಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಡಿ ಅಂಶ ಕೂಡ ಇರುತ್ತೆ ಹೇರಳವಾಗಿ. ಇನ್ನು ಹೃದಯದ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ರಕ್ತಹೀನತೆಯನ್ನು ಕೂಡ ಇದು ನಿವಾರಿಸುತ್ತೆ. ಪಾಲಕ್ ಸೊಪ್ಪಿಗಿಂತಲೂ 6 ಪಟ್ಟು ಹೆಚ್ಚು ಕಬ್ಬಿಣದ ಅಂಶ ಇದೆ ಇದರಲ್ಲಿ. ಹಾಲಿಗಿಂತಲೂ 4 ಪಟ್ಟು ಅಧಿಕ ಕ್ಯಾಲ್ಸಿಯಂ ಹೆಚ್ಚಿರುತ್ತೆ ಇದರಲ್ಲಿ. ಹಾಗಾಗಿ ಮೂಳೆಗಳಿಗೆ ಕೂಡ ತುಂಬ ಒಳ್ಳೆಯದು. ಇನ್ನು ಇದು ಕ್ಯಾರೆಟ್ಗಿಂತ 4 ಪಟ್ಟಷ್ಟು ಅಧಿಕ ವಿಟಮಿನ್ ಎ ಹೊಂದಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇನ್ನು ನುಗ್ಗೆ ಸೊಪ್ಪಿನಲ್ಲಿ ಹೇರಳ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕ್ಯಾನ್ಸರ್ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ನುಗ್ಗೆ ಸೊಪ್ಪನ್ನ ಒಂದು ತೆಳುವಾದ ಬಟ್ಟೆ ಮೇಲೆ ಹರಡಿ ಇಟ್ಟಿದ್ದೀನಿ. ಒಂದು 2 ದಿವಸ ಮನೆಯಲ್ಲೇ ನೆರಳಲ್ಲಿ ಇದನ್ನು ನಾವು ಒಣಗಕ್ಕೆ ಹಾಕಬೇಕು. ಬಿಸಿಲಲ್ಲೆಲ್ಲ ಹಾಕೋದು ಬೇಡ. ನೆರಳಲ್ಲೇ ಇದನ್ನು ಒಣಗಿಸೋದ್ರಿಂದ ಅದರಲ್ಲಿರೋವಂತಹ ಅಷ್ಟು ಪೋಷಕಾಂಶಗಳನ್ನು ಕೂಡ ನಾವು ಪಡಿಬಹುದಾಗಿದೆ. ಈಗ ನೆರಳಲ್ಲಿ 2 ದಿವಸ ಒಣಗಿಸಾಗಿದೆ. ನಾನೀಗ ಇದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಪ್ಲೇಟಲ್ಲಿ ಹಾಕಿ ಬೆಳಗ್ಗೆ ಟೈಮು ಎಳೆ ಬಿಸಿಲಿರುತ್ತಲ್ಲ, ಒಂದು 7 ರಿಂದ 8 ಗಂಟೆ ಅಷ್ಟೊತ್ತಿಗೆ ಆ ಬಿಸಿಲಲ್ಲಿ ನಾವು 1 ಅವರ್ ಇದನ್ನು ಹೊರಗಡೆ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಬಿಸಿಲಲ್ಲಿ ಎಲ್ಲ ಒಣಗಿಸ್ಬಾರ್ದು. 10 ಗಂಟೆ ಮೇಲೆಲ್ಲ ಬಿಸಿಲಲ್ಲಿ ಇಡಬಾರ್ದು. ನೋಡ್ತಾ ಇರ್ಬೋದು, ಬೆಳಗ್ಗೆ ಈಗ 7:30 ಆಗಿದೆ. ಎಳೆ ಬಿಸಿಲಿದೆ. ಇಲ್ಲಿ ನಾನು 1 ಅವರ್ ಇದನ್ನು ಒಣಗಕ್ಕೆ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಗರ್ಗರಿಯಾಗಿ ಒಣಗಿದೆ. ಇಷ್ಟ ಆದರೆ ಸಾಕು. ನಾವು ಯಾವುದೇ ರೀತಿ ಹುರಿಯೋ ಅಂಥದ್ದೆಲ್ಲ ಬೇಡ. ಇದ್ರ ಪೋಷಕಾಂಶಗಳೆಲ್ಲ ಹಾಳಾಗುತ್ತೆ. ಹಾಗಾಗಿ ನಾವಿದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿನೂ ಕೂಡ ಅಷ್ಟೇ ಡ್ರೈ ಮಾಡ್ಕೊಂಡಿರಬೇಕು. ಒಣಗಿರೋ ಅಂತಹ ನುಗ್ಗೆ ಸೊಪ್ಪಿನ ಎಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ಬಳಸ್ಕೊಳ್ಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ತಿಂಗಳಾನುಗಟ್ಟಲೆ ಕೂಡ ಸ್ಟೋರ್ ಮಾಡ್ಬೋದು. ಈಗ ನುಗ್ಗೆ ಸೊಪ್ಪು ಪುಡಿನ ಒಂದು ಲೋಟಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನಿಂಬೆ ರಸ, ಉಪ್ಪನ್ನು ಹಾಕಿ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಇದರ ಎಲ್ಲ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ನೀವು ಕೂಡ ಅಷ್ಟೇ ನುಗ್ಗೆ ಸೊಪ್ಪು ಸಿಕ್ಕಾಗ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ಪುಡಿನ ಮಾಡಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.